ಇದೇ 22ರಂದು ಶನಿವಾರ ಸಾಯಂಕಾಲ 6 ಗಂಟೆಗೆ ಉದನೂರಿನ ಹಿರೇಗೌಡ ಲೇಔಟ್ನಲ್ಲಿರುವ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ ನಡೆಯುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸತ್ಕಾರ ಹಾಗೂ ಅಪ್ಪಾಜಿ ಗುರು ಸೇವಾ ಭಾಗ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಜಡಗ ಮುಗಳಕೋಡದ ಪೀಠಾಧಿಪತಿ ಪರಮಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ನೇತೃತ್ವ ವಹಿಸುತ್ತಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಕ್ಷಿಣ ಮತ ಕ್ಷೇತ್ರದ ಮಾನ್ಯ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಕಾರ್ಯಕ್ರಮ ಉದ್ಘಾಟಿಸುತ್ತಾರೆ. ಹಾಗೂ ಗುಲ್ಬರ್ಗಾ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಡ್ಲು ಶ್ರೀನಿವಾಸ್ ಸರ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಗುಲ್ಬರ್ಗಾ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಲಮೋಶಿ ಹಾಗೂ BG ಪಾಟೀಲ್ ಅವರು ಹಾಗೂ ಸುನಿಲ್ ವಲ್ಲಪುರಿ ಸರ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸೂರ್ಯಕಾಂತ್ ಮದಾನೆ ಅವರು ವಹಿಸಿಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಈ ಚುನಾವಣೆ ಆಯೋಗದಿಂದ ಪ್ರಶಸ್ತಿ ಪಡೆದಿರುವ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಫೌಜಿಯಾ ಮೇಡಮ್ ಅವರಿಗೆ ಹಾಗೂ ಪತ್ರಕರ್ತರ ಇತಿಹಾಸದಲ್ಲೇ ಈ ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ದೇವಯ್ಯ ಗುತ್ತೇದಾರ್ ಅವರು ಪ್ರಶಸ್ತಿಯನ್ನು ಪಡೆದಿದ್ದಕ್ಕಾಗಿ ಅವರಿಗೂ ಕೂಡ ಗೌರವ ಸತ್ಕಾರ ಹಾಗೂ ಗುಲ್ಬರ್ಗಾ ಜಿಲ್ಲೆಯಿಂದ ಪ್ರಪ್ರಥಮ ಬಾರಿಗೆ ರಾಜ್ಯದ ಈ ಕಾಂಟ್ರಾಕ್ಟರ್ ಗುತ್ತೇದಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥ್ ಸೇಠ್ಜಿ ಅವರಿಗೂ ಕೂಡ ಸತ್ಕರಿಸಲಾಗುವುದು. ಅದರಲ್ಲಿ ವಿಶೇಷವಾಗಿ ಈ ಅಪ್ಪಾಜಿ ಗುರು ಸೇವಾ ಭಾಗ್ಯ ಅಂತಕ್ಕಂಥ ಪ್ರಶಸ್ತಿಯನ್ನು ನಮ್ಮ ಜಡಗ ಮುಗಳಕೋಡದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಸಡಕ್ಷರಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಒಂದು ಹೆಸರಿನಲ್ಲಿ ಈ 5 ಜನರಿಗೆ ಪ್ರಶಸ್ತಿಯನ್ನು ಕೊಡ್ತದೆ. ಅದರಲ್ಲಿ ವಿಶೇಷವಾಗಿ ಬಸವಣ್ಣಪ್ಪ ದೇವರು ಇವರು ಕಲಬುರಗಿಯಿಂದ ಮತ್ತು ಚುಂಚೋಳಿಯಿಂದ ಗುರುಲಿಂಗಯ್ಯ ಬಸವಣ್ಣಯ್ಯ ಸ್ವಾಮಿಯವರು, ಹಾಗೆ ಮಹಾರಾಷ್ಟ್ರ ಮೈಂದರ್ಗಿಯ ಭಾಗೀರಥಿ ಆನಂದಪ್ಪ ಅವರು, ಹಾಗೆ ಬೀದರ್ ಜಿಲ್ಲೆಯ ನಾಗಮ್ಮ ಗುರುನಾಥ್ ಕಿಂಬ್ಳೆ ಹಾಗೂ ಬೆಳಗಾವಿ ಜಿಲ್ಲೆಯಿಂದ ವಿಠ್ಠಲ್ ತಂದೆ ರಾಯಪ್ಪ ಇವರಿಗೆ ಪ್ರಶಸ್ತಿಯನ್ನು ಕೊಡುವ ಮೂಲಕ ಅವರನ್ನು ಗೌರವಿಸಲಾಗ್ತದೆ. ಇದೇ ರೀತಿ ಅದೇ ಸಾಯಂಕಾಲ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಈ ಕುರಿತು ಕಡಗೆರವರು ವಿಚಾರಿಸಿದ್ದಾರೆ. ವರ್ಷಗಳಿಂದ ಈ ಶಾಲೆ ನಡೆಸ್ತಕ್ಕಂಥದ್ದು ನಾನು ಕಣ್ಣಾರೆ ನೋಡಿದ್ದೇನೆ. 12 ಮಕ್ಕಳಿಂದ ಪ್ರಾರಂಭವಾದಂಥ ಶಾಲೆಯಲ್ಲಿ ಆ ಸಮಯದಲ್ಲಿ ನಾನಿದ್ದೆ. 12 ಮಕ್ಕಳಿಂದ ಪ್ರಾರಂಭವಾದಂಥ ಶಾಲೆ ಇವತ್ತು 16 ವರ್ಷಗಳನ್ನು ಪೂರೈಸಿ 17ನೇ ವರ್ಷದಲ್ಲಿ ಕಾಲಿಡುವ ಸಂದರ್ಭದಲ್ಲಿ ಇವತ್ತು 106 ಮಕ್ಕಳು ಆ ಶಾಲೆಗೆ ಬರ್ತಾಯಿದ್ದಾರೆ. ಇವತ್ತು ಕಲಬುರಗಿ ಹೃದಯ ಭಾಗದಲ್ಲಿರ್ತಕ್ಕಂಥ ಶಾಲೆಗೆ ಮಕ್ಕಳು ಬರುವುದರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಇವತ್ತು ನಮ್ಮ ಕಲಬುರಗಿಯ ಹೊರವಲಯದಲ್ಲಿರ್ತಕ್ಕಂಥ ಈ ಶಾಲೆಗೆ, ಅಪ್ಪಾಜಿ ಶಾಲೆಗೆ, ಮಿಣಜಗಿ, ಮೇಳ್ಕುಂದ, ಕಣ್ಣಿ, ಉದನೂರು ಈ ಥರ ಬೇರೆ ಬೇರೆ ಹಳ್ಳಿಗಳಿಂದ ಶಾಲೆಗೆ ಬರ್ತಾಯಿದ್ದಾರೆ. ವಿಶೇಷವಾಗಿ ಈ ಶಾಲೆಯ ಇನ್ನೊಂದು ವಿಶೇಷತೆ ಏನಂದರೆ ಇವರು ತಗೊಳ್ತಕ್ಕಂಥ ಒಂದು ಫೀಸ್ ಭಾಳ ಕಡಿಮೆ ಇದೆ. ಒಂದು ತಿಂಗಳಿಗೆ 1,000 ರೂಪಾಯಿ ಅಂತ ಏನೋ ತೊಗೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಇಷ್ಟು ಕಷ್ಟಪಟ್ಟು ಈ ಶಾಲೆಯನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದಾರೆ. ಮತ್ತು ನಾನು ಕಳೆದ ಸುಮಾರು 2 ದಶಕಗಳಿಂದ 20 ವರ್ಷಗಳಿಂದ ಈ ಶೈಕ್ಷಣಿಕ ವಲಯದಲ್ಲಿ ನಾನು ಸ್ವಲ್ಪ ತೊಡಗಿಸ್ಕೊಂಡಿದ್ದೇನೆ. 10ನೇ ತರಗತಿಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡೋ ಸಂದರ್ಭದಲ್ಲಿ ಈ ಕಲಬುರಗಿಯ ಹೃದಯ ಭಾಗದ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಈ ಶಾಲೆಯಲ್ಲಿ ಪ್ರತಿ ವರ್ಷ 10ನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡಿತಕ್ಕಂಥ ಮಕ್ಕಳಿಗೆ ಇವರು ಬೋಧನೆ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಆ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೆ ನಾವು ಧನ್ಯತಾ ಮನೋಭಾವವನ್ನು ನೋಡಬೇಕಾಗಿದೆ. ಇನ್ನೊಂದು ವಿಶೇಷತೆ ಏನಂದರೆ, ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿನಂತಿ ಮಾಡ್ತೇನೆ. ರಾಜು ಉದ್ನೂರವರನ್ನು ಮತ್ತು ಅವರು ಆಡಳಿತ ಮಂಡಳಿ ಸದಸ್ಯರು ಎದುರಿಟ್ಟುಕೊಂಡಲ್ಲ, ನನ್ನ ಜೊತೆ ಭಾಳಷ್ಟು ಸ್ನೇಹಿತರಿದ್ದಾರೆ. ಈ ಭಾಗದ ಜನಪ್ರತಿನಿಧಿಗಳು, ಅವರು ಶಾಸಕರಾಗಲಿ, ಸಚಿವರಾಗಲಿ ಅಥವಾ ವಿಧಾನ ಪರಿಷತ್ ಸದಸ್ಯರಾಗಲಿ, ನೀವು ಕಣ್ಣಾರೆ ಈ ಶಾಲೆಯನ್ನು ನೋಡಿದ್ದೀರಿ ಮತ್ತು ಅನೇಕ ಬಾರಿಯ ಶಾಲೆಗೆ ಭೇಟಿ ಕೊಟ್ಟಿದ್ದೀರಿ. ನೀವು ಯಾವುದೋ ಶಾಲೆಗೆ ಅನುದಾನ ಕೊಡೋದಕ್ಕಿಂತ ಇಂತಹ ಶಾಲೆಗಳಿಗೆ ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟರೆ ಶೈಕ್ಷಣಿಕ ಮಟ್ಟದಲ್ಲಿ ಕಲಬುರಗಿಯನ್ನು ಮೇಲ್ತರ್ತಕ್ಕಂಥ ಕೆಲಸ ಈ ರಾಜು ಉದ್ನೂರು ಮತ್ತು ಅವರ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮಾಡ್ತಾರೆ. ಇನ್ನು ಕೊನೆಯದಾಗಿ ಒಂದು ವಿಷಯವನ್ನು ಹೇಳಬೇಕಾದ್ರೆ, 22ನೇ ತಾರೀಕು ಸಾಯಂಕಾಲ ಇದೇನು ಸಾಂಸ್ಕೃತಿಕ ಉತ್ಸವ ಇಟ್ಟುಕೊಂಡಿದ್ದಾರೆ, ಇವರು ಸಾಂಸ್ಕೃತಿಕ ಉತ್ಸವಗಳೇ ಬೇರೆ ಮತ್ತು ಬೇರೆ ಸಾಂಸ್ಕೃತಿಕ ಶಾಲೆಯ ಉತ್ಸವಗಳೇ ಬೇರೆ ಆಗಿರ್ತಾವೆ. ಇಲ್ಲೇನು ಮಾಡ್ತಾರಂದರೆ ಬಸವಣ್ಣನವರ ಒಂದು ವೇಷವನ್ನು ಹಾಕ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ಅಕ್ಕಮಾದೇವಿ ವೇಷವನ್ನು ಹಾಕ್ತಾರೆ ಮತ್ತು ಈಗ ಪ್ರಚಲಿತ ನಡೀತಕ್ಕಂಥ ಸಿನಿಮಾ ನಟ ನಟಿಯರ ಬಗ್ಗೆ ಈ ಮಕ್ಕಳಿಗೆ ಒಳ್ಳೆಯ ಒಂದು ನಟನೆಯನ್ನು ಗುರುತಿಸಿ ಅವರಿಗೆ ಸಾಂಸ್ಕೃತಿಕ ಉತ್ಸವದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡ್ತಾರೆ. ಕಲಬುರಗಿ ನಗರದ ಮತ್ತು ತಮ್ಮೆಲ್ಲ ಆತ್ಮೀಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಶಾಲೆಯ ಒಬ್ಬ ಹಿತೈಷಿಯಾಗಿ ನಾನು ಕೇಳಿಕೊಳ್ತೇನೆ. ನಮಸ್ಕಾರ.